ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸೋದರ ಸೋದರಿಯರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಕರ್ಮದ ಸಿದ್ಧಾಂತದ ವಿಷಯದಲ್ಲಿ ಹಲವಾರು ವಿಷಯಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಯಾವುದರಲ್ಲಿ ಭೂತಕಾಲದ ಕರ್ಮಗಳು ವರ್ತಮಾನ ಸಮಯದಲ್ಲಿ ಹೇಗೆ ನಮ್ಮ ಸಂಬಂಧ ಪರಿಸರದ ಮೇಲೆ ಪ್ರಭಾವ ಬೀರುತ್ತದೆ, ಹಾಗೆ ವರ್ತಮಾನ ಸಮಯದಲ್ಲೂ ಸಹ ನಾವು ಮಾಡುವಂಥ ಪ್ರತಿಯೊಂದು ಕರ್ಮ ಆ ಒಂದು ಕರ್ಮದ ಶ್ರೇಷ್ಠತೆಯ ಅನುಸಾರವಾಗಿ ಕರ್ಮದ ಒಂದು ಪರಿಣಾಮ ವರ್ತಮಾನವನ್ನು ನಾವು ನಿರ್ಮಾಣ ಮಾಡಿಕೊಳ್ತೇವೆ. ಅದರ ಆಧಾರದಿಂದ ಭವಿಷ್ಯವನ್ನು ಸಹ ನಾವು ನಿರ್ಮಾಣ ಮಾಡಿಕೊಳ್ಬೋದಾಗಿದೆ. ಕರ್ಮದ ಪ್ರಭಾವ ನಮ್ಮ ಸಂಕಲ್ಪಗಳ ಮೇಲೆ, ಸಂಕಲ್ಪಗಳ ಪ್ರಭಾವ ಕರ್ಮದ ಮೇಲೆ ಹೇಗೆ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ಭಾಗ್ಯದ ನಿರ್ಮಾಣ ಕೇವಲ ಭಾಗ್ಯದ ಮೇಲೆ ಬಿಡುವಂಥದ್ದಲ್ಲ. ಭಾಗ್ಯ ಎನ್ನುವಂಥದ್ದು ನಾವೇ ಮಾಡಿರುವಂತಹ ಕರ್ಮದ ಒಂದು ಫಲವೇ ಆಗಿದೆ. ಆದ್ದರಿಂದ ಯಾವುದೇ ಭಾಗ್ಯದ ಒಂದು ಉದಯ ಮಾಡಬೇಕಾದರೆ ನಮ್ಮ ಕರ್ಮದ ಮೇಲೆ ನಮಗೆ ಪೂರ್ಣ ವಿಶ್ವಾಸ ಎನ್ನುವಂಥದ್ದು ಇರಬೇಕು. ಇಂದಿನ ಸಂಚಿಕೆಯಲ್ಲಿ ಕರ್ಮ ಸಿದ್ಧಾಂತದ ವಿಷಯದಲ್ಲಿ ಕರ್ಮವನ್ನು ಶ್ರೇಷ್ಠವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಯಾವ ಶಕ್ತಿ ಬೇಕು ಮತ್ತು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ರಾಜಯೋಗದ ಅಭ್ಯಾಸ ಹಾಗೂ ಈಶ್ವರೀಯ ಜ್ಞಾನದ ಪ್ರಾಪ್ತಿಯಿಂದ ಏನು ನಮ್ಮ ಕರ್ಮಗಳನ್ನು ಪರಿವರ್ತನೆ ಮಾಡಿಕೊಳ್ಬೋದಾ, ನಮ್ಮ ಭಾಗ್ಯವನ್ನು ಪರಿವರ್ತನೆ ಮಾಡಿಕೊಳ್ಬೋದಾ, ನಮ್ಮ ಭಾಗ್ಯದ ಉದಯ ಮಾಡಿಕೊಳ್ಬೋದಾ ಎನ್ನುವಂಥ ಹಲವಾರು ಪ್ರಶ್ನೆಗಳ ಬಗ್ಗೆ ನಾವಿಂದು ಚರ್ಚೆ ಮಾಡೋಣ. ಮೊದಲನೇದಾಗಿ, ಬಹಳ ಶ್ರಮಪಟ್ಟರೂ ಸಹ ಜೀವನದಲ್ಲಿ ಹಲವರಿಗೆ ಯಾವುದೇ ಒಂದು ಶ್ರೇಷ್ಠ ಫಲ ಸಿಗೋದಿಲ್ಲ. ಅದರಿಂದ ಬೇಸರ, ನಿರಾಶೆ, ದುಃಖ ಅನುಭವ ಆಗುತ್ತೆ. ಅಂತಹ ಸಮಯದಲ್ಲಿ ವ್ಯಕ್ತಿ ಏನು ಮಾಡಬೇಕು ಅನ್ನೋದು ಪ್ರಶ್ನೆಯಾಗಿದೆ. ಈ ಮುಂದೆ ನಾವು ಅರ್ಥ ಮಾಡಿಕೊಂಡಂಗೆ ಶ್ರಮ ಎನ್ನುವಂಥದ್ದು ವರ್ತಮಾನದ ಪುರುಷಾರ್ಥ. ಅದರ ಪ್ರತಿಫಲ ಬಹುಶಃ ತಕ್ಷಣ ನನಗೀಗ ಸಿಗ್ತಾ ಇಲ್ಲ ಅಂತಂದರೆ ನಾನು ಈಗ ಮಾಡ್ತಾ ಇರುವಂಥ ಕರ್ಮ ವ್ಯರ್ಥವಾಯಿತು ಅಂತಲ್ಲ. ಆದರೆ ಈ ಕರ್ಮದ ಫಲ ಸಿಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯವಿದೆ. ಇಲ್ಲಿ ನನಗೆ ಯಾತಕ್ಕೆ ತಕ್ಷಣ ಅದರ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅಂದರೆ, ನಿನ್ನೆ ಮಾಡಿರುವಂತಹ ಯಾವುದೋ ಒಂದು ಅಹಿತವಾದ ಕರ್ಮದ ಫಲ ಈಗ ನನ್ನನ್ನು ಅದು ಸ್ವಲ್ಪ ಸಮಯದ ಒಂದು ಅಂತರವಾಗಲಿ ಅಥವಾ ಅದರ ಫಲವನ್ನು ಮೊದಲು ನಾನು ಸ್ವೀಕಾರ ಮಾಡಿ ನಂತರ ವರ್ತಮಾನ ಸಮಯದ ಒಂದು ಶ್ರೇಷ್ಠ ಕರ್ಮದ ಫಲವನ್ನು ಪಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಶ್ರಮ ಪಡುವಂಥದ್ದು ಅಂದರೆ ಪುರುಷಾರ್ಥ ಮಾಡುವಂಥದ್ದು. ಇದನ್ನು ಒಂದು ಸಣ್ಣ ಉದಾಹರಣೆಯಿಂದ ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ಈಗ ನನ್ನ ಬ್ಯಾಂಕಲ್ಲಿ ಒಂದು 10,000 ರೂಪಾಯಿ ಹಾಕಿಟ್ಟಿರ್ತೀನಿ. 10,000 ರೂಪಾಯಿಯಲ್ಲಿ ನಾನು 9,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ವರ್ತಮಾನ ಸಮಯದಲ್ಲಿ ನನ್ನ ಬ್ಯಾಂಕಲ್ಲಿ ಏನಿದೆ, ಮಿನಿಮಮ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಈಗ ನಾನು ಪುನಃ ಒಂದು ಕೆಲಸ ಮಾಡ್ತೇನೆ, ಒಂದು ವ್ಯಾಪಾರ ಮಾಡ್ತೇನೆ. ಆ ವ್ಯಾಪಾರದಿಂದ ಅಥವಾ ಆ ಕೆಲಸದಿಂದ ಬರುವಂಥ ಹಣದಲ್ಲಿ ನನ್ನ ಖರ್ಚು ಮಾಡಿಕೊಂಡು ಸ್ವಲ್ಪ ಮಾತ್ರ ಪುನಃ ಬ್ಯಾಂಕಲ್ಲಿ ಜಮಾ ಮಾಡ್ತೇನೆ. ಆದರೆ ಅದೆಷ್ಟು ಅಂತಂದರೆ ಪ್ರತಿನಿತ್ಯ ಒಂದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ಬ್ಯಾಂಕಲ್ಲಿ ಹಾಕ್ಬೋದು. ಈಗ 10,000 ರೂಪಾಯಿ ನಿನ್ನೆವರೆಗೂ ಇದ್ದಿತ್ತು, ನಾನು 9,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ. ಸೊ ಈಗ ವರ್ತಮಾನ ಸಮಯದಲ್ಲಿ ನನ್ನ ಹತ್ರ ಯಾವುದೇ ಒಂದು ಎಕ್ಸ್ಟ್ರಾ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಆದರೆ ಶ್ರಮ ಪಡ್ತಾ ಇದ್ದೀನಿ ಅಂದರೆ ಈಗ ನಾನು ಕೆಲಸ ಮಾಡ್ತಾಯಿದ್ದೀನಿ, ಈಗ ಪುರುಷಾರ್ಥ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ 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 ಜಮಾ ಮಾಡ್ತಾಯಿದ್ದೀನಿ. ಆ ಜಮಾ ಎನ್ನುವಂಥದ್ದು 6 ತಿಂಗಳು, 1 ವರ್ಷ ಆದ ನಂತರ 10,000ಕ್ಕಿಂತಲೂ ಹೆಚ್ಚೇ ಆಗ್ಬೋದು. 1 ವರ್ಷದ ನಂತರ ನಾನು ನನ್ನ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಎಷ್ಟು ಹಣ ಇರ್ಬೋದು, 10,000ಕ್ಕಿಂತಲೂ ಹೆಚ್ಚೇ ಇರ್ಬೋದು, ಅಥವಾ ಅದಕ್ಕೆ ಬಡ್ಡಿ, ಚಕ್ರಬಡ್ಡಿ ಹಾಕಿರ್ಬೋದು. ಅದರಿಂದ ನನಗೆ ಇನ್ನಷ್ಟು ಹೆಚ್ಚು ಆದಾಯ ಸಿಗಬಹುದು. ಆದರೆ ಅಷ್ಟು ಪುರುಷಾರ್ಥದ ಸಮಯದಲ್ಲಿ ನನಗೆ ಎಕ್ಸ್ಟ್ರಾ ಎಂಜಾಯ್ ಮಾಡಲಿಕ್ಕೆ ನನ್ನ ಹತ್ರ ಯಾವುದೊಂದು ಹಣ ಇಲ್ಲದೇ ಇರ್ಬೋದು. ಅದೇ ರೀತಿಯಲ್ಲಿ ನಿನ್ನೆ ನಾನು ಶ್ರೇಷ್ಠ ಕರ್ಮ ಮಾಡಿದ್ದು ಈಗ ನಾನು ಎಂಜಾಯ್ ಮಾಡಿದ್ದೀನಿ. ಆದರೆ ಈಗ ವರ್ತಮಾನ ಸಮಯದಲ್ಲಿ ನನ್ನ ಹತ್ರ ಯಾವುದೊಂದು ಶ್ರೇಷ್ಠ ಕರ್ಮದ ಪುಂಜಿ ಇಲ್ಲದೇ ಇದ್ದಾಗ ನಾನು ಪುನಃ ಶ್ರೇಷ್ಠ ಕರ್ಮದ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗಬೇಕು ಅಥವಾ ಬೀಜವನ್ನು ಬಿತ್ತುತ್ತಾ ಹೋಗಬೇಕು. ಆ ಸಮಯದಲ್ಲಿ ಶ್ರಮ ಪಡುವಂಥ ಸಮಯದಲ್ಲಿ, ಪುರುಷಾರ್ಥ ಮಾಡುವಂಥ ಸಮಯದಲ್ಲಿ ನಾನು ಫಲದ ಅಪೇಕ್ಷೆ ಮಾಡ್ತೀನಿ. ಈಗ ಯಾಕೆ ಸಿಗ್ತಾ ಇಲ್ಲ ಅಂತ ನಿರಾಶೆಯಾಗೋದಾಗಲಿ, ಆತಂಕದಲ್ಲಿರುವಂಥದ್ದಾಗಲಿ, ಅದು ವಾಸ್ತವಿಕವಾಗಿ ನಮ್ಮ ಶ್ರೇಷ್ಠ ಕರ್ಮದ ಮೇಲೆ ನಮಗೆ ಭರವಸೆ ಇಲ್ಲ ಎಂದು ಅರ್ಥ ಆಗುತ್ತೆ.
ಆದ್ದರಿಂದ ವರ್ತಮಾನ ಸಮಯದಲ್ಲಿ ಶ್ರಮ ಅಥವಾ ಪುರುಷಾರ್ಥ ಮಾಡುವಂತಹ ಒಂದು ದಿಶೆಯಲ್ಲಿ ಮುಂದೆ ಹೋಗುವಾಗ, ಕರ್ಮರೂಪದ ಬೀಜವನ್ನು ಬಿತ್ತುವಾಗ ಫಲದ ಅಪೇಕ್ಷೆ ಮಾಡುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಫಲ ನಿಶ್ಚಿತವಾಗಿ ನಮಗೆ ಸಿಕ್ಕೇ ಸಿಗುತ್ತೆ. ಅದು ಕಟ್ಟಿಟ್ಟ ಬುತ್ತಿಯಾಗಿದೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಪರಮಾತ್ಮ ತಿಳಿಸ್ತಾನೆ, ಮಕ್ಕಳೇ, ನಿಮ್ಮ ಅಧಿಕಾರ ಕರ್ಮದಲ್ಲಿ ಮಾತ್ರ. ಕರ್ಮದ ಫಲಾನುಫಲಗಳ ಒಂದು ಅಪೇಕ್ಷೆಯನ್ನು ನೀವು ಇಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಈ ಸೃಷ್ಟಿಯಲ್ಲಿ ಯಾರೂ ಯಾವುದೇ ಕರ್ಮ ಮಾಡಿದರೂ ಆ ಫಲ ಆ ವ್ಯಕ್ತಿಗೆ ಅವಶ್ಯವಾಗಿ ಹೋಗೇ ಹೋಗುತ್ತೆ. ಅಪೇಕ್ಷೆ ಇಟ್ಟು ಕರ್ಮ ಮಾಡಿದಾಗ ಬಹುಶಃ ನಾವು ಅಪೇಕ್ಷೆ ಪಡುವಂಥ ಸಮಯದಲ್ಲಿ ಆ ಫಲ ಸಿಕ್ಕದೇ ಇದ್ದಾಗ ನಮಗೆ ನಿರಾಶೆ, ಬೇಸರ ಆಗ್ಬೋದು. ಆದರೆ ಸಮಯಾನುಸಾರವಾಗಿ ತಕ್ಕ ಸಮಯದಲ್ಲಿ ಫಲದ ಅನುಭೂತಿ ನಮಗೆ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಒಂದು ನಿಶ್ಚಯ ಇದ್ದರೆ ಸಾಕು. ಆದ್ದರಿಂದ ಬಹಳ ಸಮಯದಿಂದ ನಾನು ಶ್ರಮ ಪಡ್ತಾ ಇದ್ದೀನಿ, ನನಗೇನೂ ಸಿಗ್ತಾ ಇಲ್ಲ ಅಂತಂದರೆ ನನ್ನ ಅಪೇಕ್ಷೆ ಸ್ವಲ್ಪ ಸಮಯದ ಮೊದಲೇ. ಅಂದರೆ ತಿಳ್ಕೊಳ್ಳಿ, ಒಂದು ಗಿಡ ಬೀಜ ಬಿತ್ತೀವಿ, ಗಿಡ ಬೆಳೆಯುತ್ತೆ, ಎಲೆಗಳು ಚಿಗುರುತ್ತೆ, ಕವಲೊಡೆಯುತ್ತೆ, ಆನಂತರ ಹೂವು ಬಿಡುತ್ತೆ, ಕಾಯಿ ಆಗುತ್ತೆ, ಕಾಯಿ ಆದಮೇಲೆ ಅದು ಹಣ್ಣಾಗಬೇಕು, ಹಣ್ಣಾದ ಮೇಲೂ ಅದು ಮಾಗಬೇಕು. ತಿನ್ನಲಿಕ್ಕೆ ಉಪಯುಕ್ತವಾಗಬೇಕಂದ್ರೆ ಆ ಹಣ್ಣು ಏನಾಗಬೇಕು, ಮಾಗಬೇಕು ಅಲ್ವೇ? ಅದಕ್ಕಿಂತ ಮೊದಲೇ ಏನಾದರೂ ನಾವು ಆ ಒಂದು ಫಲವನ್ನು ಸ್ವೀಕಾರ ಮಾಡಿಬಿಟ್ರೆ ಅದರಿಂದ ನಮಗೆ ದುಷ್ಪರಿಣಾಮ ಆಗೋದು ಖಚಿತ. ಹಾಗೆಯೇ ಶ್ರೇಷ್ಠ ಕರ್ಮದ ಒಂದು ಬೀಜವನ್ನು ಬಹಳ ಪ್ರೀತಿಯಿಂದ ನಮ್ಮಲ್ಲಿ ತಾಳ್ಮೆ ಇಟ್ಟು ಸಹನೆ ಇಟ್ಟು ಮಾಡ್ತಾ ಹೋಗ್ತಾ ಇದ್ದಂಗೆ ನಮ್ಮ ಕರ್ಮರೂಪಿ ಫಲವೂ ಸಹ ಕಾಯಾಗಿ, ಹಣ್ಣಾಗಿ, ಮಾಗಿದ ಹಣ್ಣಾಗಿ ತಿನ್ನಲಿಕ್ಕೆ ಯೋಗ್ಯವಾಗಿ ತಯಾರಾದಾಗ, ನಾವು ಸ್ವೀಕಾರ ಮಾಡಿದಾಗ ಜೀವನದಲ್ಲಿ ಅದು ಖುಷಿಯನ್ನು ಕೊಡುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಬಹಳ ಸತಿ ಯಾವುದು ಶ್ರೇಷ್ಠ ಕರ್ಮ, ಯಾವುದು ಕನಿಷ್ಠ ಕರ್ಮ ಎನ್ನುವಂಥದ್ದು ತಿಳಿಯುವುದರಲ್ಲಿ ಕನ್ಫ್ಯೂಸ್ ಆಗ್ತೇವೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಾದರೂ ಹೇಗೆ? ಈ ಮೊದಲೇ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅನಿಸುತ್ತೆ, ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಶ್ರೇಷ್ಠ ಕರ್ಮಕ್ಕೆ ಆಧಾರ ಆತ್ಮದ ಒಂದು 7 ಗುಣಗಳು ಅಂತ ನಾನು ತಿಳಿಸ್ದೆ, ಸ್ವಧರ್ಮದ ಗುಣಗಳು. ಅಷ್ಟೇ ಅಲ್ಲ, ವರ್ತಮಾನ ಸಮಯದಲ್ಲಿ ಇಡೀ ಜಗತ್ತಿನಲ್ಲೇ ಪ್ರತಿಯೊಂದು ವ್ಯಕ್ತಿ ಯಾವ ಕರ್ಮ ಶ್ರೇಷ್ಠ, ಯಾವ ಕರ್ಮ ಕನಿಷ್ಠ ಎನ್ನುವಂತಹ ಮಾತಲ್ಲಿ ಕನ್ಫ್ಯೂಸ್ ಆಗಿರಬೇಕಾದರೆ ಅನೇಕ ವೇದಗಳು, ಅನೇಕ ಶಾಸ್ತ್ರಗಳು, ಅನೇಕ ಮತಗಳು, ಅನೇಕ ಧರ್ಮಗಳು, ಅನೇಕ ಭಾವನೆಗಳು ಜಗತ್ತಿನಲ್ಲಿರೋದ್ರಿಂದ ಒಬ್ಬರು ಒಂದು ಹೇಳ್ತಾರೆ, ಮತ್ತೊಬ್ಬರು ಒಂದು ಹೇಳ್ತಾರೆ. ಆದ್ದರಿಂದ ಉದಾಹರಣೆಗೆ ಕೆಲವರು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಾರೆ, ಇನ್ನು ಕೆಲವರು ಪ್ರಾಣಿ ಹಿಂಸೆ ಮಾಡೋದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ. ಇದು ಎರಡೂ ದ್ವಂದ್ವ ವಿಚಾರ ಆಗೋಯ್ತು, ಹೌದಲ್ವೇ? ಆದರೆ ವರ್ತಮಾನ ಸಮಯದಲ್ಲಿ ಇಡೀ ವಿಶ್ವದಲ್ಲೇನೆ ಸ್ವಯಂ ಪರಂಪಿತ ಪರಮಾತ್ಮ ಜಗತ್ತಿನಲ್ಲಿ ಅವತರಣೆಯಾಗಿ ಈಶ್ವರಿಯ ವಿಶ್ವವಿದ್ಯಾಲಯದ ಮುಖಾಂತರ ಶ್ರೇಷ್ಠ ಕರ್ಮದ ಅರಿವನ್ನು, ಕರ್ಮದ ಸಿದ್ಧಾಂತವನ್ನು ಸರಳ ರೂಪದಲ್ಲಿ ನಮಗೆ ತಿಳಿಸ್ತಾ, ಯಾವ ಕರ್ಮ ಮಾಡಿದರೆ ಯಾವ ಶ್ರೇಷ್ಠ ಫಲ ಸಿಗುತ್ತೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನಮಗೆ ಇಲ್ಲಿ ಈಶ್ವರಿಯ ವಾಣಿಯ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಬೇಕು ಅಂತಂದರೆ, ಆತ್ಮದ ಸ್ವರೂಪದಲ್ಲಿ ಸ್ಥಿತನಾಗಿ, ಪರಮಾತ್ಮನ ಚಿಂತನೆಯಲ್ಲಿ ಸ್ಥಿತನಾಗಿ, ಆತ್ಮದ ಸ್ವಧರ್ಮದ ಗುಣಗಳ ಆಧಾರದ ಮೇಲೆ ಯಾವುದೇ ಕರ್ಮ ಮಾಡ್ತೇವೆ ಅದೆಲ್ಲವೂ ಶ್ರೇಷ್ಠ ಕರ್ಮ. ಇನ್ನೂ ಸರಳ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ, ಯಾವ ಕರ್ಮದಿಂದ ಬೇರೆಯವರಿಗೆ ನಾವು ಸುಖವನ್ನು ಕೊಡ್ತೇವೆ ಆ ಕರ್ಮ ಶ್ರೇಷ್ಠ ಕರ್ಮ. ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ, ನಿಮ್ಮ ಯಾವ ಕರ್ಮವೂ ಸಹ ಇತರರಿಗೆ ದುಃಖವನ್ನು ಕೊಡದಿರಲಿ. ಅಷ್ಟೇ ಅಲ್ಲ, ಇತರರು ನಿಮಗೆ ದುಃಖ ಕೊಟ್ಟರೂ ಸಹ ಆ ದುಃಖವನ್ನು ನೀವು ಸಹ ಸ್ವೀಕಾರ ಮಾಡಬೇಡಿ. ದುಃಖ ಕೊಡಬೇಡಿ, ದುಃಖ ತಗೋಬೇಡಿ. ಇದರಿಂದ ನಿಮ್ಮ ಕರ್ಮ ಶ್ರೇಷ್ಠವಾಗ್ತಾ ಹೋಗುತ್ತೆ. ಈ ಒಂದು ಈಶ್ವರಿಯ ಜ್ಞಾನದಲ್ಲಿ ಪರಮಾತ್ಮನ ಶ್ರೀಮತ ಅಂದರೆ ಶ್ರೇಷ್ಠ ಮತ, ಶ್ರೇಷ್ಠ ಕರ್ಮದ ಜ್ಞಾನ ಪ್ರತಿನಿತ್ಯ ತಿಳಿಸ್ತಾರೆ. ಇದನ್ನು ಪ್ರತಿನಿತ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ತಾವೆಲ್ಲರೂ ಸಹ ಈಶ್ವರಿಯ ವಿದ್ಯಾಲಯಕ್ಕೆ ಬಂದು ಒಂದು ಅರ್ಧ ಗಂಟೆ ಪರಮಾತ್ಮನ ದಿವ್ಯ ವಾಣಿಯನ್ನು ಕೇಳಿದಾಗ ನಮಗೆ ಪ್ರತಿನಿತ್ಯ ಶ್ರೇಷ್ಠ ಕರ್ಮದ ಅರಿವು ಪರಮಾತ್ಮ ಮಾಡಿಸ್ಕೊಡ್ತಾ ಇರ್ತಾನೆ. ಸೊ ಇದರಲ್ಲಿ ಕನ್ಫ್ಯೂಸ್ ಆಗುವಂಥ ಮಾತೇನೂ ಇಲ್ಲ. ಆದರೆ ಕರ್ಮದ ಸಿದ್ಧಾಂತದ ಅಟಲ ನಿಯಮಗಳನ್ನು ತಿಳ್ಕೊಂಡ್ಬಿಟ್ಟಾಗ ನಮ್ಮ ಜೀವನದಲ್ಲಿ ನಿರಂತರವಾಗಿ ಶ್ರೇಷ್ಠ ಕರ್ಮ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಹಲವರು ಕರ್ಮ ಸನ್ಯಾಸವನ್ನು ಮಾಡ್ತಾರೆ, ಇದು ಸರಿನಾ? ಕರ್ಮ ಸನ್ಯಾಸ ಎಂದರೆ ಇದರ ಅರ್ಥ ಏನು? ಕರ್ಮ ಸನ್ಯಾಸ ಯಾರು ಮಾಡಲಿಕ್ಕೆ ಸಾಧ್ಯ?
ಇದು ಬಹಳ ಚೆನ್ನಾಗಿರುವಂಥ ಪ್ರಶ್ನೆನೇ ಆಗಿದೆ. ವಾಸ್ತವಿಕವಾಗಿ ಈ ಸೃಷ್ಟಿಗೆ ನಾವು ಕರ್ಮಕ್ಷೇತ್ರ ಅಂತೀವಿ. ಈ ಒಂದು ಕ್ಷೇತ್ರದಲ್ಲಿ ಆತ್ಮ ಕ್ಷೇತ್ರಜ್ಞ ಅಂತ ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ. ಎಲ್ಲಿವರೆಗೂ ಆತ್ಮ ಈ ಶರೀರದಲ್ಲಿ ನಿವಾಸ ಮಾಡ್ತಾ ಇರ್ತದೆ ಅಲ್ಲಿವರೆಗೂ ಸಹ ಆತ್ಮ ಯಾವುದಾದರೂ ಒಂದು ಕರ್ಮವನ್ನು ಅವಶ್ಯವಾಗಿ ಮಾಡುತ್ತೆ. ಕರ್ಮವನ್ನು ಸನ್ಯಾಸ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ನಮಗೆ ತಿಳಿಸುವಂಥದ್ದೇನೆಂದರೆ ಕರ್ಮದಲ್ಲಿ ವಿಕರ್ಮಗಳ ಸನ್ಯಾಸ ಮಾಡಿ, ಕರ್ಮದಲ್ಲಿ ವಿಕಾರಗಳ ಸನ್ಯಾಸ ಮಾಡಿ, ಕರ್ಮದಲ್ಲಿ ದುಃಖ ಕೊಡುವಂಥ ಒಂದು ಕರ್ಮಗಳನ್ನು ಸನ್ಯಾಸ ಮಾಡಿ, ಅಶುದ್ಧ ಕರ್ಮಗಳ ಸನ್ಯಾಸ ಮಾಡಿ. ಬಾಕಿ ಕರ್ಮವನ್ನೇ ಸನ್ಯಾಸ ಮಾಡ್ತೇವೆ ಅಂತಂದರೆ ಅದು ವಾಸ್ತವಿಕವಾಗಿ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ಕೂತ್ಕೊಳ್ಳೋದು ಒಂದು ಕರ್ಮನೇ, ನಿದ್ದೆ ಮಾಡೋದು ಒಂದು ಕರ್ಮನೇ, ಊಟ ಮಾಡೋದು ಒಂದು ಕರ್ಮನೇ, ನೋಡೋದು ಒಂದು ಕರ್ಮನೇ. ನಾವು ಇಡೀ ಜೀವನದಲ್ಲಿ ಎಲ್ಲಿವರೆಗೂ ಈ ದೇಹ ಇದೆ ಅಲ್ಲಿವರೆಗೂ ನಾವು ಕರ್ಮವನ್ನು ಅವಶ್ಯವಾಗಿ ಮಾಡ್ತಾ ಇರ್ತೀವಿ. ಬಾಕಿ ಕರ್ಮ ಸನ್ಯಾಸ ಅಂದರೆ ಅರ್ಥ ಏನಪ್ಪ ಅಂದರೆ ಕರ್ಮದಲ್ಲಿ ಅಶುದ್ಧತೆಯನ್ನು ಸನ್ಯಾಸ. ಈ ಸನ್ಯಾಸ ಯಾರು ಮಾಡಲಿಕ್ಕೆ ಸಾಧ್ಯ ಅಂತಂದರೆ ಕರ್ಮ ಸನ್ಯಾಸ ಯಾರೂ ಮಾಡಲಿಕ್ಕಾಗಲ್ಲ. ಆದರೆ ಕರ್ಮದಲ್ಲಿ ವಿಕರ್ಮಗಳನ್ನು ಸನ್ಯಾಸ ಯಾರು ಬೇಕಾದರೂ ಮಾಡ್ಬೋದು. ಪಾಪ ಕರ್ಮಗಳ ಸನ್ಯಾಸ ಮಾಡಿ ಅಶುದ್ಧ ಕರ್ಮಗಳನ್ನು ಸನ್ಯಾಸ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕರ್ಮಯೋಗಿ ಅಂದರೆ ಅರ್ಥ ಏನು? ಕರ್ಮಯೋಗಿ ಆಗಲು ಸಾಧ್ಯನಾ? ಇದು ಬಹಳ ಸುಂದರವಾದ ಪ್ರಶ್ನೆ ಇದೆ. ಕರ್ಮಯೋಗಿ ಅಂತಂದರೆ ಅರ್ಥ ಏನಪ್ಪ ಅಂದರೆ ಕರ್ಮ ಮಾಡ್ತಾ ತನ್ನ ಒಂದು ಚಿಂತನೆಯನ್ನು ಪರಮಾತ್ಮನೆಡೆಗೆ ಪರಮಾತ್ಮನ ಜೊತೆ ಜೋಡಿಸುವಂತಹ ಕಲೆಗೆ ಕರ್ಮಯೋಗಿ ಅಂತೀವಿ. ಬಹಳ ಸತಿ ನೋಡಿ ಯೋಗ ಅಥವಾ ಧ್ಯಾನ, ಮೆಡಿಟೇಷನ್ ಇಂಥ ಶಬ್ದಗಳೆಲ್ಲ ನಾವು ಕೇಳಿದಾಗ ನಾವೆಲ್ಲವನ್ನ ಬಿಟ್ಟುಬಿಟ್ಟು ಎಲ್ಲೋ ಕಾಡಲ್ಲೋ ಊರಲ್ಲೋ ಊರಿಂದ ಆಚೆನೋ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಾ ಕೂತ್ಕೋಬೇಕು, ಅದೇ ಯೋಗ ಅಂದ್ಕೊಳ್ತಾರೆ. ಆದರೆ ವಾಸ್ತವಿಕವಾಗಿ ಯೋಗ ಅಂದರೆ ಕೇವಲ ನಮ್ಮ ಪರಮಾತ್ಮನ ಜೊತೆ ನಮ್ಮ ಆತ್ಮದ ಸಂಬಂಧ ಬೆಳೆಸೋದು. ಎಲ್ಲೋ ಭಗವಂತ ಇದ್ದಾನಪ್ಪ ಅಂಥೇಳಿ ದುಃಖ ಬಂದಾಗ ಮಾತ್ರ ಹೇ ಭಗವಂತ ನಾನು ಬಂದು ಹೆಲ್ಪ್ ಮಾಡಪ್ಪ, ನನಗೆ ದುಃಖ ದೂರ ಮಾಡಪ್ಪ ಅಂತ ಕೂಗ್ತೀವಿ. ಅಂದರೆ ಎಲ್ಲೋ ಅವನಿದ್ದಾನೆ, ನಾನು ಇಲ್ಲಿದ್ದೀನಿ ಅಂತ ನಮಗೆ ಸೂಕ್ಷ್ಮವಾಗಿ ಗೊತ್ತಿದೆ. ಆದರೆ ಯೋಗ ಅಂದರೆ ಹತ್ತಿರ ಬರೋದು, ಯೋಗ ಅಂದರೆ ಸಂಬಂಧ ಬೆಳೆಸೋದು. ಪರಮಾತ್ಮನ ಜೊತೆ ಸಂಬಂಧ ಬೆಳೆಸಲಿಕ್ಕೆ ನಾವು ಕಾಡುಗಳಲ್ಲಿ ಅಲ್ದಾಡಬೇಕಾಗಿಲ್ಲ, ಅಥವಾ ಗುಹೆಗಳಲ್ಲಿ ಕೂತ್ಕೊಳ್ಬೇಕಾಗಿಲ್ಲ, ಅಥವಾ ಮನೆ ಮಠ ಬಿಟ್ಟು ಓಡಬೇಕಾಗಿಲ್ಲ. ಏಕೆಂದರೆ ಅದು ಒಂದು ಸಮಯ ಇತ್ತು. ಯಾಕೆ ಅಂತಂದರೆ ಪರಮಾತ್ಮನಿಗೋಸ್ಕರ ಅಷ್ಟೊಂದು ಪ್ರೀತಿಯಿಂದ ಹುಡುಕಬೇಕಾದರೆ ಅನೇಕ ಮಹಾತ್ಮರು, ಅನೇಕ ಸಾಧು ಸಂತರು ಎಲ್ಲ ಕಡೆ ಹುಡುಕಿ ತಪಸ್ಸು ಮಾಡಿ ಅವನನ್ನು ದರ್ಶನ ಮಾಡಬೇಕು ಅಂತ ನಾವೆಲ್ಲರೂ ಸಹ ಅನೇಕ ರೂಪದಲ್ಲಿ ಭಕ್ತಿ ಮಾಡಿದ್ದೀವಿ. ಆದರೆ ವರ್ತಮಾನ ಸಮಯದಲ್ಲಿ ಸ್ವಯಂ ಪರಮಾತ್ಮನೇ ಈ ಸೃಷ್ಟಿಯಲ್ಲಿ ಅವತರಿಸಿ ನಮ್ಮೆಲ್ಲರಿಗೂ ತನ್ನ ದಿವ್ಯ ದರ್ಶನ ಕೊಡ್ತಾ ಇದ್ದಾನೆ, ದಿವ್ಯ ಜ್ಞಾನ ಕೊಡ್ತಾ ಇದ್ದಾನೆ ಮತ್ತು ದಿವ್ಯ ವಾಣಿಯಿಂದ ನಮ್ಮೆಲ್ಲರಿಗೂ ಸತ್ಕರ್ಮವನ್ನು ಮಾಡಲಿಕ್ಕೆ ಶಕ್ತಿ, ಜ್ಞಾನದ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾನೆ. ಆದ್ದರಿಂದ ಕರ್ಮ ಮಾಡುವಂಥದ್ದು ನಿಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಆದರೆ ಕರ್ಮದಲ್ಲಿ ಶ್ರೇಷ್ಠತೆ ತರುವಂಥ ಅವಶ್ಯಕತೆ ಇದೆ, ಕರ್ಮದಲ್ಲಿ ದಿವ್ಯತೆ ತರುವಂಥ ಅವಶ್ಯಕತೆ ಇದೆ. ಕರ್ಮ ಮಾಡಬೇಕಾಗತ್ತಪ್ಪ, ಅದಕ್ಕೆ ನಾನು ತಪ್ಪು ಮಾಡಿಬಿಡ್ತೀನಿ, ಅದಕ್ಕೋಸ್ಕರ ಕರ್ಮನೇ ಮಾಡೋದು ಬೇಡ ಅಂದರೆ, ಬಾಯಿ ಇದೆಯಪ್ಪ ಅದಕ್ಕೆ ನಾನು ತಪ್ಪು ಮಾತಾಡ್ಬಿಡ್ತೀನಿ, ಅದಕ್ಕೆ ಬಾಯಿಂದ ಮಾತಾಡೋದೇ ಬೇಡ ಅಂದರೆ ಇಲ್ಲ. ಅದಕ್ಕೆ ಇಲ್ಲಿ ಪರಮಾತ್ಮ ನಮಗೆ ಸಹಜವಾಗಿ ಏನು ಕಲಿಸ್ಕೊಡ್ತಾನೆ ಅಂದರೆ, ನೀವು ಒಂದು ಆತ್ಮ ಆಗಿದ್ದೀರಾ, ನೀವು ಆತ್ಮ ಈ ಶರೀರದ ಎಲ್ಲ ಕರ್ಮೇಂದ್ರಿಯಗಳಿಗೆ ರಾಜ ಆಗಿದ್ದೀರಾ. ಈ ಕರ್ಮೇಂದ್ರಿಯಗಳ ಮುಖಾಂತರ ಆತ್ಮ ಶುದ್ಧ ಕರ್ಮ ಮಾಡಬೇಕಂದ್ರೆ ಈ ಕರ್ಮೇಂದ್ರಿಯಗಳು ಅದೇ ಮಾಡುತ್ತೆ. ಯಾವುದೇ ಕಾರಣ ಆತ್ಮದ ಸ್ಮೃತಿಯಿಂದ ಕೆಳಗಡೆ ಬಾರದೆ ಆತ್ಮ ತನ್ನ ಸಿಂಹಾಸನದ ಮೇಲೆ ಕುಳಿತು ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಾಗ ಆಗ ನೀವು ಕರ್ಮಯೋಗಿಗಳಾಗ್ಬೋದು, ರಾಜಯೋಗಿಗಳಾಗ್ಬೋದು. ಸ್ವರಾಜ್ಯದ ಅಧಿಕಾರಿಗಳಂದರೆ ನಿಮ್ಮ ಒಂದು ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಮಾಡ್ಬೋದು. ಆದ್ದರಿಂದ ಕರ್ಮ ಒಂದು ಸನ್ಯಾಸ ಮಾಡುವಂಥ ಅವಶ್ಯಕತೆ ಇಲ್ಲ. ಕರ್ಮ ಮಾಡ್ತಾ ಮಾಡ್ತಾ ಪ್ರಭು ಚಿಂತನೆಯಲ್ಲಿ, ಶ್ರೇಷ್ಠ ಚಿಂತನೆಯಲ್ಲಿ ಮಾಡಿದರೆ ಅವರಿಗೆ ಇಲ್ಲಿ ಕರ್ಮಯೋಗಿಗಳು ಅಂತ ಹೇಳಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ, ಇದರ ಅರ್ಥ ಏನು? ಇದು ಬಹಳ ಸತಿ ನಾವು ಕೇಳಿದ್ದೀವಿ. ಕರ್ಮವೇ ಭಕ್ತಿ ಅಥವಾ ವರ್ಕ್ ಈಸ್ ವರ್ಷಿಪ್ ಅಂತಂದರೆ ನಾವು ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗೋದಾಗಲಿ, ಧ್ಯಾನ ಮಾಡೋದಾಗಲಿ ಅಥವಾ ತಪಸ್ಸು ಮಾಡೋದು, ಇದೆಲ್ಲ ಏನಕ್ಕೆ? ಕರ್ಮ ಮಾಡ್ತಾ ಹೋಗಿ ಅಂತ ಹಲವರು ಹೇಳ್ತಾರೆ. ಒಂದು ರೀತಿ ಇದು ಸತ್ಯ. ಆದರೆ ವರ್ತಮಾನ ಸಮಯದಲ್ಲಿ ನಾವು ಕರ್ಮ ಮಾಡಬೇಕಾದರೆ ಅನೇಕರ ಸಂಘದಲ್ಲಿ ಬರಬೇಕಾಗತ್ತೆ, ಅನೇಕ ಪ್ರಕಾರದ ವಾತಾವರಣದಲ್ಲಿ ಬರಬೇಕಾಗುತ್ತೆ,
ಆಗ ಯಥಾರ್ಥವಾದದ್ದನ್ನು ಸತ್ಯ ಅಸತ್ಯವನ್ನು ಪರಿಶೀಲಿಸಿ ನಮ್ಮ ಕರ್ಮವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅಂದರೆ ನನಗೆ ಪರಮಾತ್ಮನ ಶಕ್ತಿ ಅವಶ್ಯಕತೆ ಇದೆ. ಆದ್ದರಿಂದ ಕರ್ಮವನ್ನು ಒಂದು ವರ್ಷಿಪ್ ಅಂದರೆ ಒಂದು ದೇವರ ಒಂದು ಪ್ರೀತಿಯನ್ನು ತೋರಿಸಲಿಕ್ಕೆ ನನ್ನ ಕರ್ಮವನ್ನು ಮಾಡುವಂತಹ ಒಂದು ಕ್ರಿಯೆ. ಆ ಭಕ್ತಿಯಿಂದ ಕರ್ಮ ಮಾಡಿ, ಶ್ರದ್ಧೆಯಿಂದ ಕರ್ಮ ಮಾಡಿ, ಅದು ಸತ್ಯ. ಆದರೆ ಆ ಒಂದು ಕರ್ಮವೇ ಭಕ್ತಿಯಲ್ಲ. ಭಕ್ತಿಯಿಂದ ಕರ್ಮ ಮಾಡುವಂಥದ್ದು ಶ್ರೇಷ್ಠವಾದ ಕರ್ಮ. ಶ್ರದ್ಧೆಯಿಂದ ಕರ್ಮ ಮಾಡುವಂಥದ್ದು ಅದು ಕರ್ಮಯೋಗ. ಆದ್ದರಿಂದ ಪರಮಾತ್ಮ ನಮಗೇನು ಹೇಳ್ತಾನೆ, ವರ್ಕ್ ಈಸ್ ವರ್ಷಿಪ್ ಅಲ್ಲ, ವರ್ಕ್ ವಿತ್ ವರ್ಷಿಪ್. ಅಂದರೆ ಕರ್ಮವೇ ದೇವರಲ್ಲ, ಕರ್ಮವನ್ನು ದೇವರ ನೆನಪಿನಲ್ಲಿ ಮಾಡಿ, ಆಗ ನಿಮ್ಮ ಕರ್ಮ ಶುದ್ಧ ಆಗುತ್ತೆ. ಕರ್ಮ ಶುದ್ಧತೆಯಿಂದ ನಿಮ್ಮ ಶ್ರೇಷ್ಠ ಜೀವನ, ಶ್ರೇಷ್ಠ ಫಲಗಳ ಅನುಭೂತಿಯನ್ನು ನೀವು ಮಾಡ್ತೀರ. ಮುಂದಿನ ಪ್ರಶ್ನೆ, ಕರ್ಮ ಶ್ರೇಷ್ಠತೆಗೂ ಪರಮಾತ್ಮನ ಸ್ಮೃತಿಗೂ ಏನಾದರೂ ಸಂಬಂಧ ಇದೆಯೇ? ಇದರಲ್ಲಿ ನೋಡಿ, ವಾಸ್ತವಿಕವಾಗಿ ಕೆಲವರು ಹೇಳ್ತಾರೆ ಪರಮಾತ್ಮ ನಂಬೋದು ಬೇಡ, ಧ್ಯಾನ, ಯೋಗ, ಭಕ್ತಿ, ಪೂಜೆ ಇವೆಲ್ಲ ಮಾಡೋದು ಬೇಡ, ನೀವು ಒಳ್ಳೇದು ಮಾಡ್ತಾ ಹೋಗಿ ಅಷ್ಟೇ, ಬಿ ಗುಡ್ ಡೂ ಗುಡ್ ಅಷ್ಟೇ. ದಟ್ ಈಸ್ ದ ರಿಯಲ್ ಎಸೆನ್ಸ್ ಆಫ್ ಲೈಫ್. ಎಲ್ಲರೂ ಸಹ ಲಕ್ಷ್ಯ ಇಡೋದದೇನೆ, ನಾನು ಒಳ್ಳೆಯವನಾಗಿರಬೇಕು ಅಷ್ಟೇ ಅಲ್ಲ, ನನ್ನ ಜೊತೆ ಎಲ್ಲರೂ ಒಳ್ಳೆಯದಾಗಿ ನಡತೆ, ನನ್ನ ಜೊತೆ ಬಿಹೇವ್ ಮಾಡಬೇಕು ಅಂತ. ಆದರೆ ಪ್ರಾಕ್ಟಿಕಲ್ ಜೀವನದಲ್ಲಿ ನೋಡಿದಾಗ ನಾನು ಒಳ್ಳೆಯದೇ ಮಾಡಬೇಕು ಅಂತ ಹೋಗ್ತೀನಿ, ಆದರೆ ಪರಿಸರ, ಪರಿಸ್ಥಿತಿ, ಜನ, ಸಂಬಂಧಗಳು ಅಥವಾ ಇನ್ಯಾವುದೇ ರೀತಿಯ ಒಂದು ನ್ಯೂನತೆಗಳಿಂದ ಅಲ್ಲಿ ನನ್ನಿಂದ ಏನೋ ಒಂದು ತಪ್ಪು ಕರ್ಮಗಳಾಗೋಗುತ್ತೆ. ಆದ್ದರಿಂದ ಶ್ರೇಷ್ಠ ಕರ್ಮಕ್ಕೂ ಪರಮಾತ್ಮನ ಸ್ಮೃತಿಗೂ ಯಾಕೆ ನಿಕಟ ಸಂಬಂಧ ಇದೆ ಅಂತಂದರೆ, ಯಾವುದೇ ಕರ್ಮ ಮಾಡಬೇಕಾದ್ರೆ ಹಲವು ಬಾರಿ ನೋಡಿ, ನಮಗಿಂತ ಸ್ವಲ್ಪ ಪ್ರಭಾವಶಾಲಿಯಾಗಿರುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ಅವ್ರು ಹೇಳ್ದಂಗೆ ನಾವು ಕರ್ಮ ಮಾಡಿಬಿಡ್ತೀವಿ. ಕರೆಕ್ಟಲ್ಲ? ಈಗ ಒಂದು ಕರ್ಮ ಮಾಡಲಿಕ್ಕೆ ನಾನು ಒಂದು ಡಿಸೈಡ್ ಮಾಡ್ತೀನಿ, ಇನ್ನೊಬ್ಬರು ನನ್ನ ಸ್ನೇಹಿತರು ಇಲ್ಲ ಅದು ಸರಿ ಇಲ್ಲ, ನಾನು ಇದು ಮಾಡಿ ನೋಡಿದೆ, ನೀವು ಇದನ್ನು ಮಾಡಿ ಅಂತ ಹೇಳಿದಾಗ ಅವರ ಒಂದು ಪ್ರೀತಿಗಾಗಿ ಆದರೂ ನಾವು ಆ ಕರ್ಮ ಮಾಡಿಬಿಡ್ತೀವಿ. ಓಕೆ ಬಿಡಿ ಅದನ್ನು ಮಾಡೋಣ ಅಂತ ಹೇಳಿ. ಅದಕ್ಕೆ ಉದಾಹರಣೆಗೆ ನೋಡಿ, ಇವತ್ತಿನ ಸ್ಟೂಡೆಂಟ್ಸ್ ಆಗಲಿ, ಯಂಗ್ಸ್ಟರ್ಸ್ ಆಗಲಿ, ಯಾವುದೋ ಕಾರಣ ಫ್ರೆಂಡ್ಸ್ನ ಒಂದು ಸಂಘದಲ್ಲಿ ಬಂದುಬಿಟ್ಟು ಒಂದು ಸ್ನೇಹಿತ ಹೇಳ್ತಾನೆ, ಏನಿಲ್ಲಪ್ಪ ಒಂದು ಸತಿ ಸಿಗರೇಟ್ ಕುಡಿಯಪ್ಪ, ಏನೂ ಆಗೋದಿಲ್ಲ ಅದರಲ್ಲಿ ಅಷ್ಟೇ ಅಂತಾನೆ. ಇನ್ನೊಂದು ಸ್ನೇಹಿತ, ಅದೇನು ತಪ್ಪಲ್ಲ ಬಿಡಿ, ಸ್ವಲ್ಪ ಬೋರ್ ಆಗುತ್ತೆ ಅದಕ್ಕೋಸ್ಕರ ಕುಡಿಯೋದು ಅಷ್ಟೇ ಅಂತ. ಒಂದು ಸತಿ ಅವನು ಕುಡಿತಾನೆ, ಇನ್ನೊಂದು ಸತಿ ಕುಡಿತಾನೆ. ಅದರಿಂದ ಏನಾಗುತ್ತೆ, ಹಿ ವಿಲ್ ಬಿಕಮ್ ಚೈನ್ ಸ್ಮೋಕರ್. ಇದರಲ್ಲಿ ತಪ್ಪು ಯಾರ್ದು? ಅವನ ಮನೋಬಲ ಇತ್ತು, ನಾನು ಇದನ್ನು ಕುಡಿಬಾರ್ದು, ಸೇವಿಸಬಾರ್ದು ಅಂತ. ಆದರೆ ಇಲ್ಲೇನಾಯಿತು, ಒಳ್ಳೆಯ ವಿಚಾರನೇ ಇತ್ತು, ಆದರೆ ಸ್ನೇಹಿತರ ಪ್ರಭಾವದಿಂದ, ಬೇರೆಯವರ ದಬ್ಬಾಳಿಕೆಯಿಂದ, ಬೇರೆಯವರ ಒತ್ತಡದಿಂದ ನಾನಲ್ಲಿ ಬೇರೆ ಒಂದು ಸಂಘಕ್ಕೆ ಮಣಿದೋಗ್ತೀನಿ. ಅಂತಹ ಸಮಯದಲ್ಲಿ ನಮ್ಮಲ್ಲಿ ದೃಢತೆ ಬೇಕು, ನಮ್ಮಲ್ಲಿ ಆ ನಿಯಮವನ್ನು ಧಾರಣೆ ಮಾಡುವಂಥ ಶಕ್ತಿ ಬೇಕು, ನಮ್ಮನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಬೇಕು. ಇದೆಲ್ಲಿಂದ ಬರುತ್ತೆ? ಇದಕ್ಕೆ ಇನ್ನೊಂದು ಶಬ್ದದಲ್ಲಿ ನಮ್ಮ ಮನೋಬಲ ಅಂತಲೂ ಹೇಳ್ಬೋದು. ಆ ಕಾರಣ ಕರ್ಮವನ್ನು ಶ್ರೇಷ್ಠತೆಯ ಒಂದು ಕರ್ಮವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅವಶ್ಯವಾಗಿ ಪರಮಾತ್ಮನ ಜೊತೆ ಸಂಬಂಧ, ಸ್ಮೃತಿ ಬೇಕೇ ಬೇಕು. ಕಾರಣ ಏನಂತಂದರೆ, ಜಗತ್ತಲ್ಲಿ ಎಲ್ಲ ಆತ್ಮಗಳು ಸಹ ಕರ್ಮದ ಫಲವನ್ನು ಅನುಭವಿಸುವಂತಹ ದುಃಖ ಸುಖದ ಅನುಭವಗಳ ಒಂದು ಸಂಕೋಲೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಅದಕ್ಕೆ ಹೇಳ್ತೀವಿ ಭೋಗತೆ, ಅಂದರೆ ಕರ್ಮದ ಫಲವನ್ನು ಅನುಭವಿಸ್ತೀವಿ. ಕೇವಲ ಪರಮಾತ್ಮನ ಒಂದು ಆತ್ಮ ಇದೆ, ಯಾವುದೇ ಕರ್ಮದ ಒಂದು ಸುಖ ದುಃಖ ಅಥವಾ ಒಳ್ಳೆಯದು ಕೆಟ್ಟದು ಅನ್ನುವಂಥ ಅನುಭವಗಳ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳಲ್ಲ. ಕರ್ಮದ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಆದ್ದರಿಂದ ಅವನು ಸದಾ ಪರಮ ಪವಿತ್ರನಾಗಿರ್ತಾನೆ, ಸದಾ ಸರ್ವಶಕ್ತಿವಂತನಾಗಿರ್ತಾನೆ. ಸೊ ಯಾವ ಆತ್ಮ ಅವನ ಜೊತೆ ಸಂಬಂಧ ಬೆಳೆಸುತ್ತೋ ಅವರಿಗೆ ಆ ಶಕ್ತಿ ಸಿಗೋದರಿಂದ ಅವರಲ್ಲೂ ಸಹ ಒಂದು ಸಾತ್ವಿಕ ಪರಿವರ್ತನೆ ಸಹಜವಾಗಿ ಬರುತ್ತೆ. ನಾವಾಗಿ ನಾವು ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಹುಶಃ ನಾವು ಒಂದು 50% ಮಾಡ್ಬೋದು, 60% ಮಾಡಬೇಕಾದಾಗ ನಾವು ಸೋತೋಗ್ಬೋದು ಅಥವಾ ಇನ್ಯಾವುದಾದ್ರು ಪ್ರಭಾವಕ್ಕೆ ಸಿಕ್ಕಾಕ್ಬೋದು. ಅದಕ್ಕೆ ಹಲವರು ಹೇಳ್ತಾರೆ, ನಾನು ತುಂಬ ಡಿಸಿಪ್ಲಿನಲ್ಲಿ ಇರ್ತಾಯಿದ್ದೆ, ಭಾಳ ನಿಯಮವಾಗಿದ್ದೆ, ಆದರೆ ಏನಾಯಿತು ಏನೋ ಮಧ್ಯದಲ್ಲಿ ಎಲ್ಲ ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ನಮ್ಮ ಶಕ್ತಿ ಅಲ್ಲಿವರೆಗೆ ಇರುತ್ತೆ. ಆದರೆ ನಿರಂತರವಾಗಿ ಪರಮಾತ್ಮನ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಇದ್ದಾಗ, ಅವನ ಸ್ಮೃತಿಯಲ್ಲಿ ಕರ್ಮ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಆ ಎನರ್ಜಿ ಮಲ್ಟಿಪ್ಲೈ ಆಗುತ್ತೆ, ಆಗ ಮನೋಬಲ ಸ್ಥಿರವಾಗಿರುತ್ತೆ. ಅದಕ್ಕಾಗಿ ಕರ್ಮಶ್ರೇಷ್ಠತೆಗೆ ಪರಮಾತ್ಮನ ಸ್ಮೃತಿ ಅತ್ಯವಶ್ಯಕವಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ರಾಜಯೋಗದಿಂದ ನಮ್ಮ ಕರ್ಮದಲ್ಲಿ ಪರಿವರ್ತನೆ ಆಗುತ್ತದೆ, ಹಾಗಾದರೆ ಅದು ಹೇಗೆ? ಬಹಳ ಸತಿ ನಾವು ನೋಡ್ತೇವೆ, ಯಾವುದಾದ್ರೂ ಹ್ಯಾಬಿಟ್ಸ್ ಅಥವಾ ಅಭ್ಯಾಸಗಳನ್ನು ಮಾಡ್ಕೊಂಡ್ಬಿಟ್ಟಾಗ
ನಮ್ಮಲ್ಲಿ ಒಂದು ಸತಿ ಪ್ರಯತ್ನ ಮಾಡ್ತೇವೆ, ಎರಡು ಸತಿ ಆಗಿಲ್ಲ ಅಂದರೆ ಅಯ್ಯೋ ನಮ್ಮ ಜೀವನದಲ್ಲಿ ಆಗೋದಿಲ್ಲಪ್ಪ, ಅದು ಅಭ್ಯಾಸ ಆಗಿಬಿಟ್ಟಿದೆ, ನಾವೆಂದೂ ಪರಿವರ್ತನೆ ಆಗಲಿಕ್ಕೆ ಆಗೋದಿಲ್ಲ, ಇದು ಬಹಳ ವರ್ಷಗಳಿಂದ ನಾವು ಮಾಡ್ಕೊಂಡೇ ಬಂದುಬಿಟ್ಟಿದ್ದೀವಿ, ಈಗ ಬಿಡು ಅಂತಂದರೆ ಹೆಂಗೆ ಬಿಡೋಕ್ಕಾಗತ್ತೆ ಅಂತ ಒಂದು ನಿರ್ಬಲವಾದಂಥ ಮಾತುಗಳು ಮಾತಾಡ್ತೀವಿ. ಆದರೆ ವಾಸ್ತವಿಕವಾಗಿ ರಾಜಯೋಗ ಯಾವುದು ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ, ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಈ ಒಂದು ಯೋಗವನ್ನು, ಯೋಗ ಅಂದರೆ ಇಲ್ಲಿ ಯಾವುದೇ ಒಂದು ಶಾರೀರಿಕ ಆಸನಗಳಲ್ಲ, ಆದರೆ ಪರಮಾತ್ಮನೊಡನೆ ಸಂಬಂಧವನ್ನು ಜೋಡಿಸುವಂತಹ ಒಂದು ವಿಧಿ. ಈ ಒಂದು ಅಭ್ಯಾಸವನ್ನು ಪ್ರತಿನಿತ್ಯ ನಾವು ಮಾಡ್ತಾ ಹೋದಾಗ ಯೋಗದಿಂದ ನಮ್ಮಲ್ಲಿ ಪರಮಾತ್ಮನ ದಿವ್ಯ ಶಕ್ತಿಯ ಪ್ರವಾಹ ಬರುವಂಥ ಕಾರಣದಿಂದ ನಮ್ಮ ಆತ್ಮದಲ್ಲಿ ನಿಯಂತ್ರಣ ಶಕ್ತಿ, ಅನೇಕ ಶಕ್ತಿಗಳು ನಮಗೆ ಪ್ರಾಪ್ತವಾಗುತ್ತೆ. ಯಾವುದರಿಂದ ನಮ್ಮ ಕರ್ಮವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ದೃಢತೆ, ನಮ್ಮಲ್ಲಿರುವಂಥ ಹಳೆಯ ಸಂಸ್ಕಾರ ಅಭ್ಯಾಸಗಳನ್ನು ನವೀಕರಣ ಮಾಡಿಕೊಳ್ಳುವಂತಹ ದೃಢತೆ, ಒಂದು ಹೊಸ ಚೇತನ ನಮ್ಮಲ್ಲಿ ಉತ್ಪನ್ನವಾಗುತ್ತೆ. ಆ ಕಾರಣದಿಂದ ರಾಜಯೋಗ ಎನ್ನುವಂಥದ್ದು ನಮ್ಮನ್ನು ನಾವು ಮಾಸ್ಟರ್ ಅಥವಾ ಸರ್ವ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿ ಪಡ್ಕೊಳ್ಳುವಂತಹ ಒಂದು ಯೋಗಕ್ಕೆ ಇಲ್ಲಿ ರಾಜಯೋಗ ಅಂತೀವಿ. ಅದಕ್ಕೆ ರಾಜ ಅಂದ್ರೇ ಮಾಸ್ಟರ್, ರಾಜ ಅಂದರೆ ಕಿಂಗ್ ಆಫ್ ಹೋಮ್ ಅಂದರೆ ನಮ್ಮ ಇಂದ್ರಿಯಗಳ ಮೇಲೆ ನಾವು ಹತೋಟಿಯನ್ನು ಇಟ್ಕೊಳ್ಬೇಕು. ಭಾಳ ಸತಿ ನೋಡಿ ನಾವೇನೋ ತಪ್ಪು ಮಾಡ್ತೀವಿ, ತಂದೆ ತಾಯಿಗಳು ಸ್ವಲ್ಪ ಕರೆಕ್ಷನ್ ಮಾಡಿದಾಗ ಬೇಜಾರಾಗುತ್ತೆ, ಇವ್ರು ಯಾಕೆ ಕೇಳ್ತಾರೆ, ಅವ್ರು ಯಾಕೆ ಕೇಳ್ತಾರೆ, ನನಗೆಲ್ಲ ಗೊತ್ತಲ್ವ ಅನ್ನುವಂಥ ರೀತಿಯಲ್ಲಿ ನಮಗೆ ಅಭಿಮಾನ ಇರ್ತದೆ. ಅದಕ್ಕೆ ಬದಲು ಇಲ್ಲಿ ರಾಜಯೋಗದ ಲೆಸನ್ಸನ್ನು 7 ದಿವಸದ ಕ್ಲಾಸಸ್ ಆಗಿ ತಿಳಿಸಲಾಗುತ್ತೆ. ಅದರಲ್ಲಿ ನಾನು ಯಾರು, ಪರಮಾತ್ಮ ಯಾರು, ರಾಜಯೋಗ ಅಂದ್ರೇನು, ಈ ಒಂದು ರಾಜಯೋಗದ ಅಭ್ಯಾಸದಿಂದ ನಮಗೆ ಅನೇಕ ಶಕ್ತಿಗಳು ಹೇಗೆ ಪ್ರಾಪ್ತವಾಗುತ್ತೆ, ಆತ್ಮದ ಒಂದು ಉತ್ಥಾನ ಪತನ ಯಾವ ಕರ್ಮದಿಂದ ಆಗುತ್ತೆ, ಆತ್ಮ ತನ್ನ ಒಂದು ಶ್ರೇಷ್ಠ ಗತಿಯನ್ನು ಪಡಿಬೇಕಾದರೆ ಪರಮಾತ್ಮನ ಒಂದು ಸ್ಮೃತಿಯನ್ನು ಹೇಗೆ ದಿನನಿತ್ಯ ಮಾಡ್ಬೋದು, ಇಂಥ ಒಂದು ಪಾಠಗಳನ್ನು 7 ದಿವಸದಲ್ಲಿ ಅರ್ಧ ಗಂಟೆ ನಿಮಗೆ ತಿಳಿಸಲಾಗುತ್ತೆ. ಆ ನಂತರ ಪ್ರತಿನಿತ್ಯ ನಾವು ಯೋಗದ ಅಭ್ಯಾಸ ಒಂದು ಅರ್ಧ ಗಂಟೆ ಮಾಡ್ತೇವೆ, ಅಥವಾ ಇಡೀ ದಿನದಲ್ಲಿ ಕರ್ಮಯೋಗವನ್ನು ಮಾಡ್ತೇವೆ. ಯಾಕೆಂದರೆ ರಾಜಯೋಗದಲ್ಲಿ ಕೇವಲ ಕುಳಿತುಕೊಂಡು ಪರಮಾತ್ಮನ ನೆನಪು ಮಾಡೋದೇ ಅಲ್ಲ, ಕರ್ಮಯೋಗವನ್ನು ಕರ್ಮದಲ್ಲಿ, ಕರ್ಮಕ್ಷೇತ್ರದಲ್ಲಿ ಬಂದಾಗಲೂ ಸಹ ಪರಮಾತ್ಮನ ಸಂಬಂಧವನ್ನು ಹೇಗೆ ನಾವು ಜೋಡಿಸಿಟ್ಕೋಬೇಕು, ಇದನ್ನು ಅನೇಕ ರೂಪದಲ್ಲಿ ಭಕ್ತಿಯೋಗ, ಬುದ್ಧಿಯೋಗ, ಸಮತ್ವ ಯೋಗ, ಸನ್ಯಾಸ ಯೋಗ ಅಂತಲೂ ಹೇಳ್ತಾರೆ. ಯಾಕೆಂದರೆ ರಾಜಯೋಗದಲ್ಲಿ ನಮ್ಮಲ್ಲಿರುವಂಥ ಅಸುರಿ ಗುಣಗಳನ್ನು ಬಿಡಲಿಕ್ಕೆ ಒಂದು ಸಹಜ ವಿಧಾನವನ್ನು ನಾವು ಕಂಡುಹಿಡ್ಕೊತೀವಿ. ಭಕ್ತಿಯಿಂದ ಪರಮಾತ್ಮ ನೆನಪು ಮಾಡ್ತೀವಿ, ಅದಕ್ಕೆ ಇದನ್ನು ಭಕ್ತಿ ಯೋಗ ಅಂತೀವಿ. ಸಮತ್ವ ಯೋಗ ಅಂದರೆ ಎಲ್ಲದರಲ್ಲೂ ಬ್ಯಾಲೆನ್ಸ್. ನಾವು ಕರ್ಮವನ್ನು ಮಾಡ್ತಾಯಿದ್ರು ಕರ್ಮದ ಒಂದು ಅನುಭವಗಳಿಂದ ಭಿನ್ನವಾಗಿರಬೇಕು. ಕರ್ಮಕ್ಷೇತ್ರದಲ್ಲಿದ್ದರೂ ಸರ್ವರ ಸಂಬಂಧದಲ್ಲಿ ಬಂದರೂ ನಿರ್ಲಿಪ್ತವಾಗಿರಬೇಕು. ಇಂತಹ ಒಂದು ಸಮತ್ವತೆಯನ್ನು ನಾವು ಪಾಲನೆ ಮಾಡೋದ್ರಿಂದ ಇದಕ್ಕೆ ಸಮತ್ವ ಯೋಗ ಅಂತಾರೆ, ಬುದ್ಧಿ ಯೋಗ ಅಂತಾರೆ. ಇಲ್ಲಿ ಯಾವುದೇ ಹಠಕ್ರಿಯೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಆದರೆ ನಮ್ಮ ಬುದ್ಧಿಯನ್ನು ಪರಮಾತ್ಮ ನೆನಪಲ್ಲಿ ಏಕಾಗ್ರ ಮಾಡುವಂತಹ ಅಭ್ಯಾಸಕ್ಕೆ ಇಲ್ಲಿ ಬುದ್ಧಿಯೋಗ ಅಂತಾರೆ. ಹಾಗಾಗಿ ಈ ಒಂದು ರಾಜಯೋಗ ಸರ್ವ ಯೋಗಗಳಿಗೂ ರಾಜ ಆಗಿದೆ. ಒಂದು ಬಾರಿ ಇದನ್ನು ನಾವು ಅಭ್ಯಾಸ ಮಾಡ್ತೀವಿ, ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅಥವಾ ಧಾರಣೆ ಮಾಡ್ತೀವಿ ಅಂದರೆ ಅವಶ್ಯವಾಗಿ ನಮ್ಮ ದಿನನಿತ್ಯದ ಕರ್ಮಗಳಲ್ಲಿ ಮಹತ್ತರವಾದ ಪರಿವರ್ತನೆ ಆಗುತ್ತೆ. ಅದೇನು ಅಂದರೆ ಯಾವ ಪರಿವರ್ತನೆ ನಿನ್ನೆವರೆಗೂ ಅಸಾಧ್ಯ ಅಂದ್ಕೊಳ್ತಾ ಇದ್ವಿ ಅದು ಸಾಧ್ಯವಾಗುತ್ತೆ. ತಿಳ್ಕೊಳ್ಳಿ, ನಾನು ಮಹಾಕೋಪಿಷ್ಠನಾಗಿದ್ದೀನಿ, ಆದರೆ ಈ ಕೋಪ ನನ್ನಿಂದ ದೂರನೇ ಆಗಲ್ಲಪ್ಪ ಅನ್ನುವಂತಹ ಅಂಶ ಇದ್ದಲ್ಲಿ ನೀವು ಪ್ರತಿನಿತ್ಯ ರಾಜಯೋಗದ ಅಭ್ಯಾಸ ಮಾಡ್ತಾ ಮಾಡ್ತಾ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೀನಿ ಎನ್ನುವಂಥ ಸ್ಥಿತಿಯಲ್ಲಿ ಆತ್ಮದ ದರ್ಶನ ಮಾಡ್ಕೊಳ್ತೀರ. ಪರಮಾತ್ಮ ನನ್ನ ತಂದೆ ಆಗಿದ್ದಾನೆ, ಆತ್ಮದ ಒಂದು ಸ್ಮೃತಿಯಿಂದ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸ್ತೀರಾ ಅಂದಾಗ, ಅವನ ಶಕ್ತಿಗಳ ಅನುಭವ ಆದಾಗ ನಿಮ್ಮಲ್ಲಿ ಅನೇಕ ದಿವ್ಯ ಗುಣಗಳ ಒಂದು ಧಾರಣೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಅನೇಕ ಆಸುರಿ ಗುಣಗಳು ನಮ್ಮಿಂದ ತನ್ನಿಂದ ತಾನೇ ಹೋಗುತ್ತೆ. ಒಂದು ಸಣ್ಣ ಉದಾಹರಣೆಯಿಂದ ಈ ಮಾತನ್ನು ಮುಗಿಸ್ತೀನಿ. ಬಹಳ ಕತ್ತಲೆ ಇರುವಂಥ ಕೊಠಡಿಯಲ್ಲಿ ಒಂದು ಜ್ಯೋತಿಯನ್ನು ಬೆಳಗಿದಾಗ ಕತ್ತಲೆ ಒಂದೇ ಕ್ಷಣದಲ್ಲಿ ದೂರ ಆದಂಗೆ ಬಹಳ ಸಮಯದ ಯಾವುದೇ ಕಠಿಣವಾದ ಅಭ್ಯಾಸ ಇರಲಿ, ಎಂತಹದೇ ಒಂದು ಕರ್ಮದ ಒಂದು ಹೊರೆ ಇರಲಿ, ಎಷ್ಟೇ ಪಾಪಕರ್ಮದ ಒಂದು ಹೊರೆ ನಾನು ಹೊತ್ಕೊಂಡು ಬಂದಿರಲಿ, ಆದರೆ ಒಂದು ಕ್ಷಣ ಪರಮಾತ್ಮನ ಸ್ಮೃತಿಯ ಜ್ಯೋತಿಯನ್ನು ನನ್ನ ಆತ್ಮದಲ್ಲಿ ಬೆಳಗಿಸಿದೆ ಆದರೆ
ಅನೇಕ ಜನ್ಮಗಳ ಪಾಪ ಇರ್ಬೋದು, ಅನೇಕ ಜನ್ಮಗಳ ಕರ್ಮ ಇರ್ಬೋದು, ಬಹಳ ಸಮಯದ ಅಭ್ಯಾಸಗಳ ಹೊರೆ ಇರ್ಬೋದು, ಎಲ್ಲವೂ ಸಹ ನನ್ನಿಂದ ದೂರ ಆಗಲಿಕ್ಕೆ ಖಂಡಿತ ಸಾಧ್ಯ. ಇದು ರಾಜಯೋಗದ ಮಹತ್ತರವಾದಂತಹ ಒಂದು ಪ್ರಾಪ್ತಿ. ತಮ್ಮೆಲ್ಲರಲ್ಲೂ ಸಹ ಆತ್ಮೀಯ ಒಂದು ಅಭಿನಂದನೆ ಹಾಗೂ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತಾವೆಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಈಶ್ವರನ ದಿವ್ಯ ಜ್ಞಾನವನ್ನು ಪಡೆದು ನಿಮ್ಮ ಮನಸ್ಸುಗಳನ್ನು ಪರಿವರ್ತನೆ ಮಾಡಿ, ಶುದ್ಧೀಕರಣ ಮಾಡಿಕೊಂಡು ಮನೆ ಪರಿವರ್ತನೆ ಮಾಡಿ, ಈ ರೀತಿ ನಾವು ಜನಮಾನಸದಲ್ಲಿ ಆತ್ಮೀಯತೆಯನ್ನು ಬೆಳೆಸಿದಾಗ ಇದೇ ಭೂಮಂಡಲ, ಇದೇ ಕರ್ಮಕ್ಷೇತ್ರ ಸುಖಮಯ ಜಗತ್ತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂತಹ ಸುಖಮಯ ಜಗತ್ತನ್ನೇ ಈಗ ಪರಮಾತ್ಮ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಬನ್ನಿ, ನಾವೆಲ್ಲರೂ ಸಹ ಪರಮಾತ್ಮನ ಆಶ್ರಯದಲ್ಲಿ ಜ್ಞಾನಿಗಳಾಗೋಣ, ಯೋಗಿಗಳಾಗೋಣ, ಶ್ರೇಷ್ಠ ಕರ್ಮವನ್ನು ಮಾಡಿ ನಮ್ಮ ಶ್ರೇಷ್ಠ ಭಾಗ್ಯವನ್ನು ಬೆಳಗಿಸಿಕೊಳ್ಳೋಣ. ಓಂ ಶಾಂತಿ. ಆತ್ಮನ ದರ್ಶನ ಸ್ವಯಂ ನ ದರ್ಶನ, ಆತ್ಮಜ್ಯೋತಿಯ ಬೆಳಗುವ. ಆತ್ಮನ ದರ್ಶನ ಸ್ವಯಂ ನ ದರ್ಶನ, ಆತ್ಮಜ್ಯೋತಿಯ ಬೆಳಗುವ. ನಂದಿ ಹೋದ